ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾನು, ಶೈಲು, ಪಾಪು 3 ಜನ ಕೂಡ ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ ತುಂಬ ಜನಕ್ಕೆ ಇದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಈ ಮದುವೆ ಶಾಪಿಂಗ್ ಆಗ್ಬೋದು, ಮಾಮೂಲಿ ಶಾಪ್ ಮಾಡೋರ್ಗಾಗ್ಬೋದು, ಬ್ರೈಡಲ್ಸ್ಗೆಲ್ಲ ಒಳ್ಳೊಳ್ಳೆ ಬಟ್ಟೆ ಕಲೆಕ್ಷನ್ಗಳಿದೆ ಅಂತ ಕೇಳ್ಬಿಟ್ವಿ. ಹಾಗಾಗಿ ಅಲ್ಲಿ ಪ್ರಮೋಷನ್ ಕೂಡ ಹೇಳಿದ್ದಾರೆ. ನಾನು, ಶೈಲು, ಪಾಪು 3 ಜನ ಕೂಡ ಬೆಂಗಳೂರಿಗೆ ಹೋಗ್ತೀವಿ. ಟ್ರಾವೆಲ್ ಅದು ಇದೆಲ್ಲ ಮಾಡಲ್ಲ, ಡೈರೆಕ್ಟ್ ನಾನು ಅಲ್ಲಿ ಏನೇನು ನಡೆಯುತ್ತೆ ಮೇಲೆ ಅದನ್ನೇ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಖುಷ್ ಬೇಬಿ ಕೂಡ ಅವನು ಪ್ರತಿದಿನ ಹಬ್ಬದ ಶುಭಾಶಯಗಳು ಹೇಳ್ತಾನೆ, ಏನು ಮಾಡೋಕ್ಕಾಗಲ್ಲ. ಓಕೆ ಸನ್, ಓಕೆ ಡನ್. ಎಲ್ಲರಿಗೂ ಹಲೋ, ಸಾಕು ನಡೀರಿ. ಏನಕ್ಕೂ ಈ ಡ್ಯಾನ್ಸು? ನಾವೇನಿಲ್ಲ, ಒಂದು ಬ್ಯಾಗ್ ತಗೊಂಡಿದ್ದೀವಿ ಅಷ್ಟೇ. ಅಲ್ಲಿಗೆ ನಮ್ಗೆ ಏನು ಬೇಕೋ ಸ್ವಲ್ಪ ತಗೊಂಡಿರ್ತೀವಿ. ಓಕೆ, ಏನೇನೋ ಹೇಳ್ಬಿಡ್ತೀಯಲ್ಲ ಕಂದ. ಸುಮ್ಮನಿರು, ಮಮ್ಮ ಸ್ಟಾರ್ಟ್ ಮಾಡಲಿ. ಬುಕ್ ಮಾಡಿದ್ವಿ, ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕೋಶ್ ನಾವು ಇವಾಗ ಇಲ್ಲಿ ಶಾಪಿಗೆ ಬಂದ್ವಿ. ನಾವು ಬಂದ್ಬಿಟ್ಟು ಇಲ್ಲಿ ಮೊದಲಿಗೆ ನಾವು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಹೋಗಿ ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಫ್ರೆಶ್ ಅಪ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಇಲ್ಲಿ ಮೇಲ್ಗಡೆ ಫ್ರೆಶ್ ಅಪ್ ಆಗಿ ಅಂತ ಹೇಳಿದ್ರು. ಹಂಗಾಗಿ ನಾವು ಬನ್ನಿ ಅಲ್ಲೇ ರೆಡಿ ಆಗೋಣ. ಯಾಕೆಂದ್ರೆ ಅಲ್ಲಿಂದ ಬಂದು ಫುಲ್ಲು ಕೂದಲೆಲ್ಲ ಕೆದ್ರಕೊಂಡು ಸುಸ್ತಾಗಿರ್ತೀವಿ ಅಲ್ವಾ. ಹಾಗಾಗಿ ನಾವು ಇಲ್ಲಿ ಬಂದು ರೆಡಿ ಆಗಲಿಕ್ಕೆ ಅಂತ ಬಂದ್ವಿ. ಇಲ್ಲಿಂದ ಮೇಲಿಂದ ವೀಡಿಯೋ ಮಾಡಿದ್ರೆ ನೋಡಿ ಹೇಗೆ ಇಷ್ಟಿಷ್ಟೇ ಚಿಕ್ಕದೇ ಇರುತ್ತೆ ಅಲ್ಲಿ ಚಿಕ್ಕಪೇಟೆ ಅಂದರೆ ಚಿಕ್ಕದಾಗೇ ಇರುತ್ತೆ ಅದೆಲ್ಲ ಬಟ್ಟೆ ಶಾಪೆಲ್ಲ. ಆದರೂ ಕೂಡ ಅಲ್ಲಿ ಸಿಗೋವಂಥ ಕಡಿಮೆ ಪ್ರೈಸಿನ ಎಲ್ಲೂ ಸಿಗೋಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಒಂದು 2-3 ಶಾಪೆಲ್ಲ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಅನಿಸ್ತು, ಇಷ್ಟೆಲ್ಲ ಕಡಿಮೆ ಇದೆಯಲ್ಲ ಅಂತ. ಬೆಂಗಳೂರು ಬಂದ್ಬಿಟ್ಟು ಇಲ್ಲಿ ಫ್ರೆಶ್ ಅಪ್ ಆದ್ವಿ. ನೋಡಿ ಇಲ್ಲಿ ಜಾಗ ಇತ್ತು, ಫ್ರೆಶ್ ಅಪ್ ಆದ್ವಿ. ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಇನ್ನೂ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ. ಅವರು ಒಂದು 10 ನಿಮಿಷ ಅಂದರೆ ಅದೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ದಾರೆ, ಸೆಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ರೆಡಿ ಆದೆ. ಅಯ್ಯಪ್ಪ, ಅಲ್ಲಿಂದ ಬರೋಗಂಟ ಫುಲ್ ಏರೆಲ್ಲ ಹೊಂಟೋಗ್ಬಿಟ್ಟಿತ್ತು. ಖುಷ್ ಬೇಬಿ ಕೂಡ ರೆಡಿ ಆದರು, ಶೈಲು ರೆಡಿ ಆಗ್ತಾ ಇದ್ದಾಳೆ. ನಾವು ರೆಡಿ ಆಗಿಬಿಟ್ಟು ನಾವು ಕೆಳಗಡೆ ಬಂದ್ವಿ. ಅವ್ರು ಜ್ಯೂಸ್ ತರಿಸ್ಕೊಟ್ರು. ಬುಜ್ಜಿ ಬೇಬಿ, ನನಗೆ, ಶೈಲಿಗೆ 3 ಜನಕ್ಕೂ ಕೂಡ. ಖುಷ್ ಬೇಬಿ ಪಾಪ ಅಲ್ಲಿಂದ ನಮ್ಮಗಳ ಜೊತೆ ಬಂದಿದ್ದಾರೆ. ನಾವು ಇಲ್ಲಿ ಬರೋದೇ ಲೇಟ್ ಆಗೋಯ್ತು ಇವತ್ತು. ಅಂದರೆ ಅವರು ಮಧ್ಯಾಹ್ನ 2 ಗಂಟೆ ಮೇಲೆ ಅಂತಂದಿದ್ರಲ್ವ, ಹಾಗಾಗಿ ಊಟ ಕೂಡ ಮಾಡಿರಲಿಲ್ಲ. ಜ್ಯೂಸ್ ತರಿಸ್ಕೊಟ್ರು, ಜ್ಯೂಸ್ ಕುಡಿತಾಯಿದ್ವಿ. ನಾನು ನಿಜವಾಗ್ಲೂ ಖುಷ್ ಬೇಬಿನ ನಾವೆಲ್ಲ ಹೊರಗಡೆ ಕರ್ಕೊಂಡವ್ರು. ಅವನು ಜಾಗ ಕೂತ್ಕೊಬಿಡು, ನಾವೇನೋ ವೀಡಿಯೋ ಮಾಡ್ತಾಯಿರ್ತೀವಿ, ಗಲಾಟೆ ಮಾಡಬಾರ್ದು, ಆ ಥರ ಎಲ್ಲ ಹೇಳೋದೇ ಇಲ್ಲ. ಯಾಕೆ ಅಂತಂದರೆ ನಾವು ಅವನ ಜೊತೆಲಿ ಕರ್ಕೊಂಡೋಗಿದ್ದೀವಿ ಅಂದರೆ ಜಾಸ್ತಿ ಅವನ ಬಗ್ಗೆ ತುಂಬಾ ಕೇರ್ ಮಾಡ್ತಾಯಿರ್ತೀವಿ. ಅವ್ನಿಗೆ ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಅವ್ನ ಜೊತೆ ಮಾತಾಡೋದಾಗ್ಬೋದು, ಜಾಸ್ತಿ ನಾನು ಯಾವಾಗಲೂ ಖುಷ್ ಜೊತೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಇದೆ ನನಗೂ ಅವ್ರಿಗೂ. ಶೈಲು ವೀಡಿಯೋ ಮಾಡ್ತೀನಿ, ಅವ್ಳಿಗೂ ಕೂಡ ಹೆಲ್ಪ್ ಮಾಡಿಕೊಂಡು ಅವನು ಕೂಡ ತುಂಬ ಚೆನ್ನಾಗಿ ನೋಡ್ಕೊತೀವಿ. ನೋಡಿ, ನಾನಾದರೂ ಅಷ್ಟೇ, ಶೈಲು ಆದರೂ ಅಷ್ಟೇ. ಅವನ ಜೊತೆ ಅವ್ನಿಗೆ ಯಾಕೆ ಅಂತಂದರೆ ಅವನ ಜೊತೆ ನಾವು ಮಾತಾಡಿಲ್ಲ ಕರೆಕ್ಟಾಗಿ ಅಂದರೆ ಅವ್ನು ಸಪ್ಪೆ ಮಾಡಿಕೊಂಡು ಸುಮ್ಮನೆ ಸೈಲೆಂಟಾಗಿ ಹೋಗ್ತಾನೆ. ಅವನಿಗೆ ಬೇಜಾರು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲಲ್ವ. ಹಾಗಾಗಿ ಅವ್ರು ಸ್ವಲ್ಪ ಬಟ್ಟೆಗಳೆಲ್ಲ ತರಿಸಿದ್ರು, ಮೇಲೆ ಜೋಡಿಸ್ತಾಯಿದ್ರು. ಹಾಗಾಗಿ ನಮಗೆ ಜ್ಯೂಸ್ ತರಿಸ್ಕೊಟ್ರಲ್ಲ, ನಾವು ಆರಾಮ್ಸಿ ಇಲ್ಲಿ ಕೂತ್ಕೊಂಡು ಕುಡಿತಾ ಇದ್ವಿ. ನಾವು ಇಲ್ಲೇ ಲೇಟ್ ಆಗುತ್ತೆ ಅನ್ನಂಗಿದ್ರೆ ಹೋಗಿ ಊಟ ಮಾಡ್ಕೊಬರ್ಬೋದಿತ್ತು. ಟೈಮ್ ಆಲ್ರೆಡಿ ಇನ್ನೇನು 3 ಗಂಟೆ ಆಗೋಕ್ಕೆ ಬಂತಲ್ವ. ನನಗೆ ಸುಸ್ತು ಕೂಡ ಆಗ್ತಾಯಿತ್ತು. ಯಾಕೆ ನಾನು ಮೆಡಿಸಿನ್ ಎಲ್ಲ ತಗೊಳ್ಳೋದ್ರಿಂದ ಊಟ ಎಲ್ಲ ಮಾಡಿಲ್ಲ ಅಂದರೆ ಸುಸ್ತಾಗ್ತಾ ಇರುತ್ತೆ. ಆದರೂ ಕೂಡ ಜ್ಯೂಸೆಲ್ಲ ಕುಡ್ಕೊಂಡು ಸ್ವಲ್ಪ ಬುಜ್ಜಿ ಬೇಬಿ ಜೊತೆ ಆಟ ಆಡಿಕೊಂಡು ಕೂತ್ಕೊಂಡ್ವಿ. ಅವ್ನು ನೋಡಿ ಜ್ಯೂಸ್ ತಗೊಂಡು ಹೆಂಗೆ ಆಡ್ತಾಯಿದ್ದಾನೆ ಅಂದರೆ ಅವ್ರ ಅಮ್ಮನಿಗೆ ಸೂಪರ್ ಅಂತೆ. ಮಕ್ಕಳನ್ನ ಹಿಂಗೆಲ್ಲ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ನಿಮಗೆಲ್ಲ ಬೋರ್ ಆಗಬಾರ್ದು ಅಂದ್ಬಿಟ್ಟು ಸುಮ್ಮನೆ ಹೋಗೋ ವೀಡಿಯೋ ಅದು ಇದು ಸುಮ್ಮನೆ ಸಣ್ಣ ಪುಟ್ಟ ಎಲ್ಲ ತೋರ್ಕೊಂಡು ಇದು ಮಾಡಬಾರ್ದು ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ನಿಮಗೆ ಈ ವಿಡಿಯೋನ ಮಾಡಿದೆ. ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಮತ್ತು ಚಿಕ್ಕಪೇಟೆಗೇನೋ ಆರಾಮ್ಸಿ ಬರ್ಬೋದು. ನಾವು ಬಟ್ಟೆ ಎಲ್ಲ ತೊಗೊಳ್ತೀವಿ ಅಂತಂದರೆ ಕೆಂಗೇರಿಯಲ್ಲಿ ಇಳ್ಕೊಂಡ್ವಿ ನಾವು. ಅಲ್ಲಿಂದ ಮೆಟ್ರೋದಲ್ಲಿ ಡೈರೆಕ್ಟು ನಾವು ಚಿಕ್ಕಪೇಟೆಗೆ ಬಂದ್ವಿ. ಅಲ್ಲೇ ನಾವು ಇಳಿದ್ವಲ್ಲ, ಅಲ್ಲೇ ಹತ್ತಿರದಲ್ಲೇ ಇತ್ತು. ಹಂಗಾಗಿ ಇಲ್ಲೇನಾದ್ರು ಊಟಕ್ಕೂ ಕೂಡ ನಾವು ಹೋಗಿದ್ದು ಅಲ್ಲಿ ಅಂತ ತೋರಿಸ್ತೀನಿ ನಾನು. ಮತ್ತು ನೋಡಿ ಬುಜ್ಜಿ ಬೇಬಿ ಜ್ಯೂಸ್ ಕುಡಿದ್ಬಿಟ್ಟು ಅಲ್ಲೇ ಮಲ್ಕೊಂಡು ಫೋಸ್ ಕೊಡ್ತಿದ್ದೆ. ಅವನಂತೂ ಮಲಗೋಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಮತ್ತು ನಾನು ಇದಕ್ಕೂ ಮುಂಚೆ ನಾವು ನಾನು 4-5 ಬಟ್ಟೆ ಶಾಪೆಲ್ಲ ಸುತ್ತಿದ್ದು ನೋಡಿದೆ. ತುಂಬ ಚೆನ್ನಾಗಿದೆ ಬಟ್ಟೆಗಳು, ಕಡಿಮೆ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಅಂದರೆ ಮದುವೆಗೆಲ್ಲ ಇರುತ್ತಲ್ಲ ಆ ಥರ ಡ್ರೆಸ್ಗಳು.
ತುಂಬ ನನಗೆ ಆಶ್ಚರ್ಯ ಅನಿಸ್ಬಿಡ್ತು ಇಲ್ಲಿ ಕೇಳಿಬಿಟ್ಟು. ಯಾಕೆ ಅಂತಂದರೆ ಬಟ್ಟೆಗಳೆಲ್ಲ ಇಲ್ಲಿ ಶೂಟೆಲ್ಲ ಬರೀ 3,000 5,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಇದೇ ಡ್ರೆಸ್ನ ನಮ್ಮ ಮೈಸೂರಲ್ಲಿ ತಂದು ಮಾರ್ತಾರೆ. ಇಲ್ಲಿ 5,000 ರೂಪಾಯಿಗೆ ಸಿಗೋದು ಅಲ್ಲಿ 10,000 ರೂಪಾಯಿಗೆ ಮಾರ್ತಾರೆ, ಏನೋ ಗೊತ್ತಿಲ್ಲ. ನನಗಂತೂ ತುಂಬಾ ಖುಷಿ ಆಯ್ತು. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಲ್ಲ ಬರೀ 3,000 5,000 10,000 15,000 ಅಂದರೆ ಇದು ತುಂಬಾ ಬೇರೆ ಬೇರೆ ಥರ ಇತ್ತು. ಆದರೂ ಕೂಡ ಸ್ಟಾರ್ಟಿಂಗ್ ಪ್ರೈಸು ಬರೀ 3,000 ರೂಪಾಯಿ ನನಗೆ ಇತ್ತು ಈ ಸೈಡ್ದೆಲ್ಲ ನೋಡಿ. ತುಂಬಾ ನನಗಂತೂ ಇಷ್ಟ ಆಯಿತು. ಅಂದರೆ ಇಷ್ಟು ಕಡಿಮೆ ಪ್ರೈಸ್ಗೆಲ್ಲ ಸಿಗ್ತದೆ ಇಲ್ಲಿ. ಬಟ್ಟೆ ಅಂತಲ್ಲ, ಪ್ರತಿಯೊಂದು ಕೂಡ ಟಾಪ್ ಆಗ್ಬೋದು, ಲೆಗ್ಗಿನ್ಸ್ ಆಗ್ಬೋದು, ಕುರ್ತೀಸ್ ಆಗ್ಬೋದು, ಚೂಡಿದಾರ ಸೆಟ್ ಆಗ್ಬೋದು, ಸ್ಯಾರಿಗಳಾಗ್ಬೋದು, ಎಲ್ಲ ನಮ್ಮ ಬೇರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಅಲ್ವಾ, ಹಾಗಾಗಿ ನಾವು ಸಿಂಗಲ್ ಎಲ್ಲ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಒಂದೊಂದು ಸ್ಯಾರಿ ಸಿಗುತ್ತೆ, ಡ್ರೆಸ್ಗಳು ಸಿಗುತ್ತೆ, ಆ ಥರನೂ ಕೂಡ ಕೊಡ್ತಾರೆ. ಏನೂ ತೊಂದರೆ ಇಲ್ಲ, ನಾವು ಹೋಗಿ ತಗೊಂಡು ಬರ್ಬೋದು. ಅಂದರೆ ಸಣ್ಣ ಪುಟ್ಟ 1-2ಕ್ಕೆಲ್ಲ ಹೋಗೋಕ್ಕಾಗಲ್ಲ. ನೀವು ಮದುವೆ ಹಬ್ಬ ಅದು ಇದು ಒಂದು 10,000 20,000 ರೂಪಾಯಿ ಬಟ್ಟೆ ತೊಗೊಳ್ತೀವಿ ಅಂದರೆ ಆರಾಮ್ಸೆ ಹೋಗ್ಬೋದು, ನಮ್ಗೆ ಯಾವ್ದು ಬೇಕೋ ಅದು ತೊಗೊಂಡು ಬರ್ಬೋದಲ್ವಾ. ಹಾಗಾಗಿ ಚಿಕ್ಕಪೇಟೆಯಲ್ಲಿ ಈ ಶಾಪು ಆ ಶಾಪು ಅಂತ ಯಾವುದೂ ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಪ್ರಮೋಷನ್ ಏನು ಮಾಡೋಕ್ಕೆ ಬಂದಿಲ್ಲ, ಶೈಲು ಪ್ರಮೋಷನ್ ಮಾಡಿರ್ತಾಳೆ. ಅವಳು ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಆ ಶಾಪ್ ನೇಮೆಲ್ಲ ಹಾಕಿ ಹೇಳ್ತಾ ಇರ್ತಾಳೆ. ಅಂದರೆ ನಾನು ಇಲ್ಲಿ ಸುಮಾರು ಶಾಪ್ಗಳೆಲ್ಲ ಓಡಾಡ್ಕೊಂಡು ಬಂದ್ವಿ, ಬಟ್ಟೆ ಎಲ್ಲ ಚೆನ್ನಾಗಿತ್ತು ಅಂಥೇಳಿ. ಅದು ನಾನು ಕೂಡ ಡ್ರೆಸ್ಗಳೆಲ್ಲ ಶೈಲುಗೆ ನನಗೆ ತಗೊಂಡ್ವಿ. ಅದು ವೀಡಿಯೋ ನಾನು ಇಲ್ಲಿಗೆ ಸೇರಿಸ್ತಿಲ್ಲ. ಲಕ್ಷ್ಮಿ ಮನೆ ವ್ಲಾಗ್ ಇದೆಯಲ್ಲ ಅಲ್ಲಿಗೆ ಹಾಕಿದ್ದೀನಿ, ಬೇಕು ನೀವು ನೋಡ್ಬೋದು. ಅದರಲ್ಲಿ ಫುಲ್ಲು ಡ್ರೆಸ್ ಎಲ್ಲ ಕಡಿಮೆಗೆ ತೊಗೊಂಡು ಬಂದ್ವಿ ನಾವು. ಅಲ್ಲೇ ಒಂದು 5,000 ರೂಪಾಯಿ ಡ್ರೆಸ್ವರೆಗೂ ತೊಗೊಂಡ್ವಿ ನನಗೆ ಶೈಲಿಗೆಲ್ಲ. ಅದೆಲ್ಲ ಇದಕ್ಕೆ ಸೇರಿಸ್ತಿಲ್ಲ. ಇದೊಂದು ವೀಡಿಯೋ ನಾನು ಸಪ್ರೇಟ್ ಮಾಡಿಕೊಂಡೆ, ಅದು ಬೇರೆ ಮಾಡಿ ಅಲ್ಲಿಗೆ ಹಾಕ್ಕೊಂಡೆ ನಾನು. ಬ್ಲಿಂಕ್ ಆಗ್ತಾಯಿದೆ ಹಾಗಾಗಿ. ಹಾಂ ಓಕೆ. ಈಗ ಬ್ಲಿಂಕ್ ಆಗ್ತಿದೆ. ಈಗ ಇಲ್ಲ ಖುಷ್ ಸ್ವಲ್ಪ ಸೈಲೆಂಟ್ ಆಗಿರು ಮಗನೇ. ಇದು ಸ್ವಲ್ಪ ವಿಡಿಯೋ ತಗೊಂಡಿದೆ ಸ್ವಲ್ಪ. ಹಾ ಇದು ಈಗ ತಗೊಳ್ತೀನಿ. ಅದು ಬ್ಲಿಂಕ್ ಆಗ್ತಿದೆ. ಹಾ ಅದು ಹೇಳ್ಬಿಡಿ. ನೆಕ್ಸ್ಟ್ ಅದಾ ಅದು ಶೇರ್ ಬಂದಿದೆ. ಜೆಫೋರ್ಟ್ ಶೂಟ್ ಈ ಕಡೆ ಬಾ ಕುಷ್ಮಾ. ಫೋಟೋ ತಗೊಳ್ತಿದ್ದೀನಿ ನಾನು. ನೆಕ್ಸ್ಟ್ ಇದು ಮೇಡಮ್ ಜಾಕೋಟ್ ಶೂಟ್ ಬರುತ್ತೆ. ಇದು 6,000 ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ. ಇದರಲ್ಲಿ ಕಲರ್ ಡಿಸೈನ್ ಎಲ್ಲ ಬೇರೆ ಬೇರೆ ಬರುತ್ತೆ. ನೆಕ್ಸ್ಟ್ ಬಂದು ಮೇಡಮ್ ಇದು ಜೋಧ್ಪುರಿ ಪ್ರಿಂಟ್ ಶೂಟ್. ಇದು ಬಂದು 4,000 ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮೇಡಮ್. ಇದಕ್ಕೆ ಟ್ರೇಡಿಂಗ್ ಕಡೆ ಇದೆ. ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆಯಲ್ಲ ಇದು ನೋಡಮ್ಮ. ಇಲ್ತು ಅಷ್ಟೇ ಸಾಕ ಇನ್ನೇನು? ಇಲ್ಲ ಇಲ್ಲ ಅಷ್ಟೇ ಸಾಕು. ಒಂದು ನಿಮಿಷ. ಹಾಂ ಸ್ಟಾರ್ಟ್. ಇದು ಮೇಡಮ್ ನೋಡಿ ಟೋಟಲ್ 3 ಪೀಸ್ ಶೂಟ್ ಓಪನ್ ಜೋಧ್ಪುರಿ ಅಂತ ಬರ್ತಾರೆ. ಟೋಟಲ್ 3 ಪೀಸ್ ಬರುತ್ತೆ ಮೇಡಮ್. ಈಗ ಟ್ರೆಂಡಿಂಗ್ ಪ್ಯಾಟರ್ನ್ ಇದು. ಓಕೆ. ನೆಕ್ಸ್ಟ್ ಬಂದು ಒಂದು ನಿಮಿಷ. ಹಾಂ ನೆಕ್ಸ್ಟ್ ಬಂದು ಮೇಡಮ್ ಪೂರ್ತಿ ವೆಡ್ಡಿಂಗ್ ಶೇರ್ವಾನೀಸ್ ನೋಡಿ. ಇದು ಸ್ಟಾರ್ಟಿಂಗ್ ಪ್ರೈಸ್ 8.5K ಇಂದ ಸ್ಟಾರ್ಟಿಂಗ್ ಇದೆ. ಇದರಲ್ಲಿ ಕ್ವಾಲಿಟಿ ಡಿಸೈನ್ ಎಲ್ಲ ಬೇರೆ ಬೇರೆ ವಿತ್ ಹಾರ ಸಮೇತ ಬರುತ್ತೆ. ವಿತ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಬರುತ್ತೆ ಮೇಡಮ್. ಕಲರ್ ಡಿಸೈನ್ ಎಲ್ಲ ಬೇರೆ ಬೇರೆ ಲೆಂತ್. ಓಕೆ. ಮತ್ತು ಇದು ಇನ್ನೊಂದು ಹೇಳ್ತೀನಿ ಅದಲ್ಲ 30% ಆಫರ್ಸ್ ಇರುತ್ತೆ ಇಲ್ಲಿಗೆ ಬಂದರೆ ಅಂತ. 30%. ಅಲ್ಲ ಇಲ್ಲೇ ಕೆಳಗಡೆನೂ ಮಾಡಬೇಕಾ ವಿಡಿಯೋ? ಅದು ಶಾರ್ಟ್ ಆಗ್ಬೋದು. ಕೆಳಗಡೆದು ಒಂದು ಶಾರ್ಟ್ ತಗೋತೀನಿ. ಯಾವುದು 30%? 30% ಇದರಲ್ಲಿ ಆಲ್ರೆಡಿ ಡಿಸ್ಕೌಂಟ್ ಮಾಡಿದ್ದೀವಿ. ಹಾಂ ಇವಾಗ ಹೇಳಿ ಮೇಡಮ್. ನೀವು ಇದರಲ್ಲಿ ಯಾವುದೇ ತಗೊಂಡ್ರು 30% ಆಫರ್ಸ್ ಇರುತ್ತೆ. ನಿಮ್ಮ ರೆಫರಲ್ ವಿಡಿಯೋ ಇಟ್ಕೊಂಡು ಬಂದ್ರೆ ಅದು ರೇಂಜ್ ಹೇಳಿದೆಲ್ಲ ಅದು ಆಲ್ರೆಡಿ ಆಫ್ಟರ್ ಡಿಸ್ಕೌಂಟ್ ರೇಟ್ ಹಾಕಿದ್ದೀನಿ. ಹೌದಾ? ಹಾಂ ಹೋಲ್ಸೇಲ್ ರೇಟ್. ಅಂದ್ರೆ ಅದು ಮೆನ್ಷನ್ ಮಾಡಿರಿ ಅಂತ 30% ಅಂತ ಅಂದ್ರೆ ಸುಮ್ಮನೆ ಹೇಳಿದ್ರಿ 30% ಅಂತ ಹೇಳಿದ್ರಿ. ಹಾಂ ಹಾಂ. ಸೊ ಮೇಡಮ್ ನೀವು ಇಲ್ಲಿ ಯಾವುದೇ ತಗೊಂಡ್ರು 30%. ಲಾಸ್ಟ್ ಅಲ್ಲಿ ಬೇಕಂದ್ರೆ ಒಂದು ನಿಮ್ಮ ಕಡೆಯಿಂದ ಬಂದ್ರೆ ಇದು ಮಾಡ್ಬಿಡ್ತೀನಿ. ಹಾಂ ಓಕೆ ಹೇಳ್ತೀರಾ ಇವಾಗ? ಇಲ್ಲ ಇದು ಫಸ್ಟ್ ಇದು ನೋಡ್ತೀರಾ ಡಿಸೈನ್ ಕ್ವಾಲಿಟಿ. ಅಂದರೆ ನಾವು ವೀಡಿಯೋ ಎಲ್ಲ ಮಾಡ್ತಾ ಇರ್ಬೇಕಾರೆ ಅಲ್ಲಿ ಯಾರೂ ಕಾಣಿಸ್ಕೊಳ್ಳಲ್ಲ. ಯಾಕೆ ಜನ ಇರಲ್ವಾ, ಎಲ್ಲ ಖಾಲಿ ಮಾಡಿಸಿರ್ತಾರೆ ಅಂತ ತುಂಬ ಒಂದಿಷ್ಟು ಜನ ಕೇಳ್ತಾ ಇರ್ತಾರೆ. ಇಲ್ಲ ಯಾಕೆ ನಾನು ಅದನ್ನು ತೋರಿಸಿದ್ದೀನಿ ನೋಡಿ. ವೀಡಿಯೋ ಮಾಡ್ಕೋಬೇಕಾದ್ರೆ ಅವ್ರು ಸೈಡ್ಗೆ ಹೆಂಗೆ ಬರ್ತಾರೆ ಏನು ಅಂತ ಲಾಸ್ಟಲ್ಲಿ ಕೂಡ ವೀಡಿಯೋ ಮಾಡಿ. ಯಾಕೆಂದರೆ ವೀಡಿಯೋ ಅದೆಲ್ಲ ಅವರೆಲ್ಲ ಕಾಣಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ. ರೆಫರೆನ್ಸ್ ವಿಡಿಯೋ ಇಟ್ಕೊಂಡು ಬಂದ್ರೆ ಖುಷ್ 15 ಕೆಳಗಡೆ ಇಡೀರಿ ನಾನು ಸ್ವಲ್ಪ ಫೋನ್ ಕೆಳಗಡೆ ಇಡೀರಿ. ಹಂಗಲ್ಲ ಕೆಳಗಡೆ ಫೋನ್ನ ಈ ಥರ ಕೆಳಗಡೆ. ನಾನು ವೀಡಿಯೋ ಮಾಡೋಕೆ ಅವ್ರ ಕೈಲೇ ಕೊಟ್ಟಿದ್ದೆ, ಅವರೇ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅವರೇ ಶೈಲಿಗೆ ವೀಡಿಯೋ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿ ವರ್ಕ್ ಮಾಡೋರು ಪ್ರತಿಯೊಬ್ಬರು ಕೂಡ ಅಲ್ಲಿ ಅಕ್ಕಪಕ್ಕ ಸೈಡಲ್ಲಿ ಇರ್ತಾರೆ. ಯಾಕೆಂದರೆ ಸುಮ್ಮನೆ ಎಲ್ಲ ಶಾಪ್ ತುಂಬ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಸೈಡ್ ಯಾವುದೇ ಪ್ರಮೋಷನ್ಗೆ ಹೋದರೂ ಅಷ್ಟೇ ಫುಲ್ ಖಾಲಿ ಮಾಡಿಸಿ ಅವರೊಬ್ಬರೇ ನಿಂತ್ಕೊಂಡು ಆ ಥರ ಏನು ಪ್ರಮೋಷನ್ ಎಲ್ಲ ಮಾಡೋದಿಲ್ಲ. ತುಂಬ ಜನ ರಿಲೇಷನ್ ಕೇಳೋದು ಹಾಗೇನೆ, ಏನು ಅಲ್ಲಿ ನೀವು ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಯಾರು ಇರಲ್ಲ ಎಲ್ಲ ಖಾಲಿ ಮಾಡಿಸ್ಬಿಡ್ತಾರ ಅಂತ ಹೇಳ್ಬಿಟ್ಟು. ಇದೇ ನೋಡಿ ಶಾಪ್ ನೇಮ್ ಬಂದು ತೋರಿಸಿದ್ದೀನಿ ನಾನು. ಹಂಗಾದ್ರೂ ಇಲ್ಲಿ ಬಂದು ಪ್ಯಾಂಟ್ ಶರ್ಟ್ ಈ ಥರ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಇವಾಗ ಶೈಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಳೆ. ನಾನು ಇದಕ್ಕೇ ನಾನು ತೋರಿಸೋಣ ಅಂದ್ಕೊಂಡೆ. ಅವರೆಲ್ಲ ಇವಾಗ ಏನು ಮಾಡ್ತಾರೆ, ಈ ಸೈಡಿಂದ ವೀಡಿಯೋ ಮಾಡ್ಕೊಂಡು ಹೋದರೆ ಅವರೆಲ್ಲ ಹಿಂದೆ ಈ ಸೈಡ್ ಬರ್ತಾ ಇರ್ತಾರೆ. ಯಾಕೆಂದರೆ ಅವರೆಲ್ಲ ಕವರ್ ಮಾಡಲ್ಲ. ಇವಾಗ ಫಿಲಮ್ ಶೂಟ್ ಮಾಡ್ಬೇಕಾದ್ರೆ ಅಲ್ಲೂ ಅಷ್ಟೇ ಎಲ್ಲ ಜನಗಳಿರ್ತಾರೆ.
ಸುತ್ತಮುತ್ತ ಇರ್ತಾರೆ, ಅಂದರೆ ಅವ್ರನ್ನ ಕವರ್ ಮಾಡೋದಿಲ್ಲ. ಅವ್ರು ಒಬ್ಬರು ಸಿಂಗಲ್ ಏನಿದೆ ಅದನ್ನು ಮಾತ್ರ ವೀಡಿಯೋ ಮಾಡ್ತೀವಿ ನೋಡಿ. ಅವ್ರು ನಿಂತಿರೋದ್ರಿಂದ ಮತ್ತು ಈ ಸೈಡ್ ಬರ್ತಾರೆ, ಅಲ್ಲೋಗಿ ವೀಡಿಯೋ ಮಾಡ್ಕೊಳ್ತೀವಿ ನಾವು. ಹಿಂಗಿರುತ್ತೆ ನೋಡಿ ನಮ್ಮ ಶೂದು. ಶೂಟ್ ಮುಗೀತಪ್ಪ. ಮತ್ತು ಆವಾಗಲೇ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ. ಅಂದರೆ ಅಲ್ಲೇ ಚಿಕ್ಕಪೇಟೆಯಲ್ಲಿ ತುಂಬ ಚೆನ್ನಾಗಿದೆ, ಮೆಟ್ರೋ ಬರ್ತೀವಲ್ಲ, ಮೆಟ್ರೋ ಪಕ್ಕದಲ್ಲೇ ರಾಘವೇಂದ್ರ ಹೋಟೆಲ್ ಅಂತ ಹೇಳ್ಬಿಟ್ಟು ವೆಜ್ಜು. ನಾವು ಯಾವ ಥರ ಕೇಳ್ತೀವಿ ಅದರ ಊಟ ಸಖತ್ತಾಗಿತ್ತು, ಕಡಿಮೆ ಪ್ರೈಸ್ ಕೂಡ, ಮತ್ತು ಊಟ ಮಾತ್ರ ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು. ಇದು ಊಟ ನೋಡಿ, ಇನ್ನೂ ರೈಸ್ ಬಂದಿಲ್ಲ. ಮೊಸರು, ಗಟ್ಟಿ ಮೊಸರು, ಸಾಂಬಾರು, ಹಪ್ಪಳ, ಪೂರಿ, ಪಲ್ಯ, ಪಾಯಸ ಏನೇನೋ ತುಂಬಾ ಕೊಟ್ಟಿದ್ದಾರೆ. ಇದು ಒಬ್ರಿಗಂತೂ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಒಂದು ಊಟ ತೊಗೊಂಡ್ವಿ, ಅದರಲ್ಲೇ ಬಜ್ಜಿ ಪೂರಿ ಎಲ್ಲ ಕೊಡೋಣ ಅಂತ. ನಾನು ನೋಡಿ ಇದು ರೋಟಿ ತೊಗೊಂಡ್ವಿ, ಚೆನ್ನಾಗಿತ್ತು. ಯಾವುದೋ ಇದೊಂದು ಏನೋ ಅದ್ರ ಹೆಸರು ಹೇಳ್ತಾರೆ, ನನಗಂತೂ ಕರೆಕ್ಟಾಗಿ ಬರೋದಿಲ್ಲ. ಇದು ರೊಟ್ಟಿ ಕೂಡ ಉಮ್ಮಲ್ ರೊಟ್ಟಿನೋ ಏನಂತ ಹೇಳ್ತಾರೆ. ರೊಟ್ಟಿ ತೊಗೊಂಡೆ, ನನಗೆ ರೈಸ್ ಎಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೇ ಬಜ್ಜಿಗೆ ಸ್ವಲ್ಪ ರೊಟ್ಟಿ ಶೈಲಿಗೆ ಎಲ್ಲರಿಗೂ ಹಾಕೊಟ್ಟೆ. ನನ್ನಿದೆಲ್ಲ ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಅಂತೇಳಿ 2 ಇತ್ತಲ್ವ, ಬುಜ್ಜಿ ಬೇಬಿ ಕೂಡ ತಿಂತಾಯಿದ್ದಾನೆ ನೋಡಿ. ಅವನಿಗೆ ಪೂರಿ ರೊಟ್ಟಿ ಎಲ್ಲ ಕೊಟ್ವಿ. ನನಗಂತೂ ಸುಸ್ತೇ ಆಗಿಬಿಟ್ಟಿತ್ತು, ನನಗೆ ಏನಪ್ಪ ಈ ಥರ ಆಗ್ತಿದೆ ನನಗೆ, ಯಾಕೆಂದರೆ ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂದರೆ ಹಂಗೆ. ಬುಜ್ಜಿ ಬೇಬಿ ಕೂಡ ರೈಸ್ ಹಾಕ್ತು, ನಾನು ಬುಜ್ಜಿಗೆ ಸ್ವಲ್ಪ ರೊಟ್ಟಿ, ಶೈಲಿಗೆ ರೊಟ್ಟಿ ಎಲ್ಲನೂ ಕೊಟ್ಟೆ. ಊಟ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಮತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಹೊರಡೋದೇನೆ. ಬರೀ ಊಟ ಮಾಡೋಣ. ನೀವು ಏನಾದರೂ ಚಿಕ್ಕಪೇಟೆಗೆಲ್ಲ ಹೋಗ್ತೀವಿ ಅಂತಂದರೆ ಅದೇ ಹೋಟೆಲ್ಗೆ ಹೋಗಿ, ತುಂಬ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಅಂದರೆ ನಮಗೆ ಮೊದಲು ಹೈಜಿನ್ ಮುಖ್ಯ ಅಲ್ವಾ, ಕ್ಲೀನಾಗಿದೆಯೋ ಅಥವಾ ಊಟ ಚೆನ್ನಾಗಿದೆಯೋ ಏನೋ ಅದನ್ನು ನೋಡಬೇಕಾಗತ್ತೆ. ಹಾಗಾಗಿ ನಮ್ಗೆ ಊಟ ತುಂಬಾ ಇಷ್ಟ ಆಯ್ತಪ್ಪ. ಮತ್ತು ಒಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ವಾ ನಾವು ಎಲ್ಲಿ ಹೋಗಬೇಕು ಅಂದರೆ. ತುಂಬ ಜನ ಅಲ್ಲೂ ಕೂಡ ಫಾಲೋವರ್ಸ್ ಸಿಕ್ಕಿರು ನನಗೆ ಹೋಟ್ಲಲ್ಲಿ ಕೂಡ. ಎಲ್ಲೋ ಬಂದು ಗುಡ್ಲುಪೇಟೆ ಅಲ್ಲಿಂದೆಲ್ಲ ಬಂದಿದ್ದೀವಿ, ಇಲ್ಲಿ ಡ್ರೆಸ್ ಹೇಗೆ ತಗೋಬೇಕು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರು. ಒಳಗಡೆ ಹೋಗಿ ಚಿಕ್ಕಪೇಟೆಯಲ್ಲಿ ಡ್ರೆಸ್ಸೇ ಬೇರೆ ಇರುತ್ತೆ, ಬೇರೆ ಬೇರೆ ಮೆಟೀರಿಯಲ್ ಇರುತ್ತೆ. ಅಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಈ ಥರ ನಾವು ಯಾವ ಥರ ಡ್ರೆಸ್ ತೊಗೋಬೇಕು, ನಾವು ಎಲ್ಲಿ ಹೋಗಬೇಕು ಏನು ಅಂತ ಯಾರಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾರೆ ಈ ಜಾಗದಲ್ಲಿ ಹೋಗಿ ಅಂತ. ಅಲ್ಲಿ ಒಂದಲ್ಲ ಅಂತ 10 ಶಾಪ್ ಇರ್ತವೆ, ನೀವು ಯಾವ ಥರ ಡ್ರೆಸ್ ಬೇಕೋ ಆ ಥರ ಎಲ್ಲ ತಗೋಬೋದು. ಯಾಕೆಂದರೆ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಅಕ್ಕಪಕ್ಕ, ನಮಗೆಲ್ಲ ಮೈಸೂರಿಂದ ಹೋಗೋರಿಗೆ ಯಾವುದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲ್ಲಲ್ವ. ಹಾಗಾಗಿ ಅಲ್ಲೂ ಕೂಡ ಹೋಟೆಲಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿ ಮಾತಾಡಿಸಿದ್ರು. ಇತ್ತೀಚೆಗಂತೂ ಎಲ್ಲೋದ್ರೂ ಕೂಡ ನಮ್ಮ ಫಾಲೋವರ್ಸ್ ಸಿಗ್ತಾ ಇರ್ತಾರೆ. ಯಾಕೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಮತ್ತು ನಮ್ಮದೆಲ್ಲ ಕಂಟೆಂಟ್ ವೀಡಿಯೋಗಳು ಇನ್ಸ್ಟಾಗ್ರಾಮಲ್ಲಿ ಕಡಿಮೆ ಅಂದರೂ 6 ಮಿಲಿಯನ್, 7 ಮಿಲಿಯನ್, 10 ಮಿಲಿಯನ್ವರೆಗೂ ಓಡ್ತಾಯಿದೆ. ಹಾಗಾಗಿ ಫಾಲೋವರ್ಸ್ ಕೂಡ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಎಲ್ಲೋದ್ರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಅದರಲ್ಲೂ ಕೂಡ ಬುಜ್ಜಿ ಬೇಬಿನ ತುಂಬಾ ಚೆನ್ನಾಗಿ ಎಲ್ಲ ಮಾತಾಡ್ಸೋದಾಗ್ಬೋದು, ಕೇಳೋದು ಎಲ್ಲ ಕೇಳ್ತಾ ಇರ್ತಾರೆ. ನೀನು ಅಮ್ಮಮ್ಮನ ಜೊತೆ ತುಂಬ ಚೆನ್ನಾಗಿ ಮಾಡ್ತೀಯ ಕಣೋ, ಅದು ಇದು ಅಂತ ಬುಜ್ಜಿ ಅಂತಲೇ ಎಲ್ಲೋದ್ರೂ ಮಾತಾಡ್ತಾರೆ ಅಮ್ಮ ನಮ್ಮನ್ನು ಅಂತ. ಅವನು ಮನೇಲಿದ್ದರೆ ಮಾತ್ರ ಅಷ್ಟೊಂದು ತರಲೆ ಮಾಡೋದು, ಹೊರಗಡೆ ಬಂದ್ರಂತೂ ನಮ್ಗಳ ಜೊತೆ ಅಷ್ಟಾಗಿ ತರಲೆ ಮಾಡಲ್ಲ. ಪಾಪ ನನಗೆ ಸಿಕ್ಕಾಬಟ್ಟೆ ಬೇಜಾರು ಅನ್ನಿಸ್ತಿರೇನೆ. ನಾವು ಪ್ರಮೋಷನ್ಗೆ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಪಾಪ ಮಗುನ ಕರ್ಕೊಂಡೋಗಿ ಅವನು ಅಷ್ಟೊತ್ತು ಗಂಟ ಊಟ ಮಾಡೋದನ್ನ ವೆಯ್ಟ್ ಮಾಡೋದು. ಸದ್ಯ ಅವನು ಜ್ಯೂಸು ಸ್ವಲ್ಪ ಅವ್ನಿಗೆ ಏನಾದ್ರು ಫ್ರೂಟ್ಸು ಸೌತೆಕಾಯಿ ಎಲ್ಲ ಬ್ಯಾಗ್ ತಗೊಂಡು ಹೋಗ್ತೀವಲ್ಲ, ತಗೊಂಡು ಹೊಂಟೋಗ್ಬಿಟ್ಟಿರ್ತೀವಿ ಅವ್ನಿಗೆ. ಹಾಗಾಗಿ ಅವ್ನಿಗೆ ಹೊಟ್ಟೆ ಹಸಿಸಲ್ಲ. ಓಕೆ ಬಾಯ್.